ನಂದನ್ವಿ, ಇವ್ ನನ್ನ ಫ್ರೆಂಡ್ ಟಾಮಿ. ಇದು ನನ್ನ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕ್ಯೂಟ್ ಲಿಟಲ್ ತನ್ವಿ. ನನ್ನ ಚಾನಲ್ ಅಲ್ಲಿ ಬ್ಯಾಡ್ಮಿಂಟನ್ ಆಟ ಆಡೋದು, ಬರೆಯೋದು, ಆಮೇಲೆ ಡ್ರಾಯಿಂಗ್ ಮಾಡೋದು, ನಮ್ಮಪ್ಪ ಜೊತೆ ಆಟ ಆಡೋದು, ನಮ್ಮಮ್ಮ ಜೊತೆ ಆಟ ಆಡೋದು, ನಮ್ಮ ಅತ್ತೆ ಜೊತೆ, ನಮ್ಮ ಪುಟ್ಟಿ ಜೊತೆ, ನಮ್ಮ ತಾತ ಜೊತೆ ನನ್ನ ವಿಡಿಯೋಸ್ ಎಲ್ಲ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಮ್ಮ ಸ್ಕೂಲಲ್ಲಿ ಓರಿಯಂಟೇಷನ್ ಪ್ರೋಗ್ರಾಮ್ ಇದು. ಸ್ಕೂಲ್ ಅಲ್ಲಿ ಇದ್ದಾರೆ, ಕಿಟ್ನ ಅನ್ಬಾಕ್ಸ್ ಮಾಡೋಣ. ನೋಡಿ ನಮ್ಮ ಬ್ಯಾಗು ನೋಡಿ ಚೆನ್ನಾಗಿದೆಯಾ? ನೋಡಿ ವಾಟರ್ ಬಾಟಲ್ ಇಕ್ಕೋಬಹುದು, ಒಳಗಡೆ ಬುಕ್ಸ್ ಇಕ್ಕೋಬಹುದು. ನೋಡಿ ID ಕಾರ್ಡ್, ಅದನ್ನ ಫೋಟೋ ಅಂಟಿಸಿಲ್ಲ, ಸ್ಕೂಲ್ಗೆ ಹೋದ್ಮೇಲೆ ಅಂಟಿಸ್ಕೊಡ್ತಾರೆ. ನೋಡಿ ಕ್ಯಾಪ್ ನಂದು ಸ್ಕೂಲಲ್ಲಿ ಕೊಟ್ಟಿರೋದು. ಹೇಗಿದೆ? ಚೆನ್ನಾಗಿದೆಯಾ? ನೋಡಿ ಹೊಸ ನಮ್ಮ ಸ್ಕೂಲಲ್ಲಿ ಕೊಟ್ಟಿರೋದು. ಊಟ ಮಾಡಬೇಕಾದ್ರೆ ಹಾಕ್ಕೊಂಡು ನಮ್ಮ ಸ್ಕೂಲಲ್ಲಿ ಕೊಡ್ತಾರೆ, ಹಾಕ್ಕೊಂಡು ತಿಂದ್ಬಿಟ್ಟು ಎತ್ತಿಕ್ಬೇಕು. ಅಲ್ಲಿದೆ ಇನ್ನೊಂದು 5 ವರ್ಷದ ಹಳೆಯದು. ಹಿಂಗೆ ಹಾಕ್ಕೊಂಡು ನೋಡಿಸ್ತೀನಿ ನೋಡಿ. ಹಿಂಗೆ ಹಾಕ್ಕೊಳ್ಬೇಕು, ಬೆಲ್ಟ್ ಏನು ಹಾಕೋಣ. ನೋಡಿ ಇದೇನು ಕೊಟ್ಟೋ ನನಗೆ ಗೊತ್ತಿಲ್ಲ. ಇವಾಗ ನಮ್ಮ ಅಪ್ಪನ ಕರೀತೀನಿ. ಬಾಪ ಏನು ಕೊಟ್ಟವ್ರು ನೋಡೋಣ. ಏನು ತಗೊಂಡ್ಬರೋದು? ಇದಾ? ಅದೇನೋ ಗೊತ್ತಿಲ್ಲ. ಇದು ಪ್ಲಾಂಟಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಐತೆ ಮಗನೇ. ಪ್ಲಾಂಟ್ ಅಂದ್ರೆ ಗಿಡ ನೆಡ್ತಿರಲ್ಲ, ಅದಕ್ಕ ಇದನ್ನ ಹಾಕೋದಕ್ಕ ವೆಲ್ಕಮ್ ಟು ದಿ ಇನೋವೇಟಿವ್ ಕಿಡ್ಜಿ ಫ್ಯಾಮಿಲಿ ಅಂತ ಐತೆ. ಗಿಡ ಆಗುತ್ತೆ, ಅದಕ್ಕೋಸ್ಕರ ಇದು ಕಿಡ್ಜಿ ಇಂದ ಪ್ರೊವೈಡ್ ಮಾಡಿದ್ದಾರೆ. ಮಾಡ್ಬೇಕು. ಓಕೆ. ಅಗೇನ್ ಇದು ಪ್ರಾಸ್ಪೆಕ್ಟಸ್ ಕೊಟ್ಟವ್ರ. ಇಲ್ಲ. ಓಕೆ. ಇದು ಚಾಪೀಸಲ್ಲಿ ಬರೆಯೋದು ಇದು. ಓಕೆ. ಚಾಕ್ ಬುಕ್ ಇದು. ಇದ್ರಲ್ಲೆಲ್ಲ ಶೀಟ್ಸ್ ಇರುತ್ತೆ. ಅಲ್ಲೊಂದಿದೆ, ಅದು ಹೋದ ವರ್ಷದ್ದು ನೋಡಿ. ಓಕೆ. ಇದು ಬಂದು ಫ್ಯಾಂಟಸಿ ಬಾಕ್ಸ್ ಸೀನಿಯರ್ KG ಅಂತ ಐತೆ ಧನ್ವಿಕಾ. ಓಕೆ. ಇದು ಫ್ಲಾಶ್ ಕಾರ್ಡ್ಸು ಆಕ್ಚುಲಿ. ಫ್ಲಾಶ್ ಕಾರ್ಡ್ಸು ನೋಡಿ ಈ ಥರ ಬರುತ್ತೆ. ಹಿಂದೆ ಕೂಡ ಈಗ ಬರುತ್ತೆ. ಬಾಕ್ಸ್ ಹಾಕಿರ್ಬೇಕು, ಆಮೇಲೆ ಆಗುತ್ತೆ. ಇಷ್ಟು ಬುಕ್ಸ್ ಇದೆ. ನಮ್ಮ ಮಗು ಕೈಯಲ್ಲಿ ಇದನ್ನ ಬರೋದಕ್ಕಾಗಲ್ಲ. ನೋಡೋಣ. ಓಕೆ. ಇದ್ರ ಮಗನೇ, ಇಲ್ಲಿ ಏನೇನು ಕೊಟ್ಟಿದೀವಿ ಅಂತ ಹಾಕೋರೆ. ಇದು ಪೇರೆಂಟ್ ಪಾಸ್ ಅಂತ ಐತೆ, ಫಸ್ಟ್ ಒನ್. ಓಕೆ. ಇದು ಆಕ್ಚುಲಿ ಪೇರೆಂಟ್ ಪಾಸ್. ಇದು ನಾವು ಮಗುನ ಏನಾದ್ರು ಪಿಕಪ್ ಮಾಡಬೇಕು ಅಂತ ಹೇಳಿದ್ರೆ ಇದು ಪೇರೆಂಟ್. ಇದು ಚೈಲ್ಡ್ ಫೋಟೋ ಇಲ್ಲಿ ಬರಬೇಕು. ಮತ್ತೆ ಇಲ್ಲಿ 4 ಜನದ್ದು ಯಾರಾದ್ರೂ ಫ್ಯಾಮಿಲಿದು ಫೋಟೋಸ್ ಕೊಡಬೇಕಾಗುತ್ತೆ. ಅಲ್ಲಿ 4 ಮೆಂಬರ್ಸ್ ಯಾರು ಇರ್ತಾರೋ ಅವರು ಅವ್ರ ಮಗುನ ಪಿಕಪ್ ಮಾಡ್ಬೋದು. ಓಕೆ. ಇದು ಒಂದು ಚೈಲ್ಡ್ ಫೋಲ್ಡರು, ಜಸ್ಟ್ ಫೈಲ್ ತರ ಇದೆ. ನನ್ನ ಫೇವ್ರೆಟ್ ಬುಕ್ ಇದೆ. ಕಲರ್ ಮಾಡೋದು ಇರಬೇಕು. ನೋಡಿ ಈಗ ಬಂದು ಓದಕ್ಕೆ ಕೊಡೋದು, ಹಿಂಗೆ ಓದ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158
ಜೇಬ್ರಾ ನೋಡಿ ಇಟ್ಕೊಂಡು ಪ್ಲೇ ಏರಿಯಾದಿದು ನೋಡ್ತೀನಿ ಇದ್ರಲ್ಲಿ ತುಂಬ ಆಕ್ಟಿವಿಟೀಸ್ ಇರುತ್ತೆ ನೋಡಿ. ಈ ಥರವು ಆಮೇಲೆ ಇನ್ನೂ ಜಾಸ್ತಿ ಇದೆ ನೋಡಿ. ಈ ಥರ ಓದವು, ಕಲರ್ಸ್ ಮಾಡೋದು ಇದೆ ಅದೆಲ್ಲ. ಇದು ಹೋಮ್ ಆಕ್ಟಿವಿಟಿ ವರ್ಕ್ಬುಕ್ 2 ಮತ್ತೆ ಹಾಗೆ ಇದು 3 ಅಗೇನ್ ಇಲ್ಲಿ ಒಂದಿದೆ 1 2 3 ಕಿಡ್ಸ್ ಅವ್ರದ್ದು ಅಪ್ಲಿಕೇಶನ್ ಇದೆ. ಅಲ್ಲಿ ಹೋಮ್ ವರ್ಕ್ ಎಲ್ಲ ಸ್ಕೂಲಲ್ಲೇ ಮಾಡಿ ಅದರಲ್ಲೇ ಅಪ್ಲೋಡ್ ಮಾಡ್ತಾರೆ. ಅದನ್ನ ನೋಡ್ಕೊಂಡು ನಾವು ಈ ಮನೆಯಲ್ಲಿ ಹೋಮ್ ಆಕ್ಟಿವಿಟಿ ಬುಕ್ಸ್ ಅಂತ ಏನಿರುತ್ತೆ ಸೇಮ್ ಬುಕ್ಸು ಅಲ್ಲಿ ಇರುತ್ತೆ. ಅವ್ರು ಅದ್ರಲ್ಲಿ ಮಾಡಿರ್ತಾರೆ, ಅದನ್ನೇ ಅಪ್ಲೋಡ್ ಮಾಡಿರ್ತಾರೆ. ನಾವು ಅದರಲ್ಲಿ ಏನಿರುತ್ತೋ ಅದೇ ರೀತಿ ಇಲ್ಲಿ ಮನೇಲಿ ಕೂಡ ಹೋಮ್ವರ್ಕ್ ಮಾಡಿಸಿ ಅದೇ ಬುಕ್ಸಲ್ಲಿ ಮತ್ತೆ ಫೋಟೋ ಹಿಡಿದು ಅದನ್ನು ಅವ್ರ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ರೆ ಆಯಿತು. ಬುಕ್ಸ್ ಯಾವುದು ಕೂಡ ಮನೆಯಿಂದ ಸ್ಕೂಲ್ಗಾಗಲಿ ಸ್ಕೂಲ್ನಿಂದ ಮನೆಯಾಗಲಿ ಕ್ಯಾರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಇದೊಂದು ಬುಕ್ ಇದೆ, ಇದು ನ್ಯೂಮರ್ಸಿ ಬುಕ್. ನ್ಯೂಮರ್ಸಿ ಬುಕ್ಕು. ಇದು ಹೆಸರು ಇದೆಲ್ಲ ಮ್ಯಾಥಮೆಟಿಕ್ಸು ನಂಬರ್ಸ್ ಇದೆ ಚಿನ್ನಿ. ನಂಬರ್ಸ್ ಗೊತ್ತು. ಓಕೆ, ಲ್ಯಾಂಗ್ವೇಜ್ ಬುಕ್ ಕೊಟ್ಟವರಲ್ಲ ಬಂದ್ರೆ ಹೌದು. ನೋಡಿ ಇದು ಪ್ಲೇ. ಓಕೆ, ಲ್ಯಾಂಗ್ವೇಜ್ ಬುಕ್ ಇದೆ. ಲ್ಯಾಂಗ್ವೇಜ್ ಅಂದರೆ ನಮ್ಮ ಮದರ್ ಟಂಗ್ ಮತ್ತು ಬೇರೆ ಎಲ್ಲ ಇಲ್ಲ, ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷೇ ಇದೆ. ಇದೊಂದು ನಾಲೆಡ್ಜ್ ಬುಕ್, ಇದು ಚೆನ್ನಾಗಿದೆ. ಇದು ಅಗೇನ್ ಲಿಟ್ರೇಸಿ ಬುಕ್ಕು. ಇದರಲ್ಲಿ ಒಂದೊಂದು ಆಕ್ಟಿವಿಟೀಸ್ ಇರುತ್ತೆ, ಹಾಗೆ ಮತ್ತು ಡ್ರಾಯಿಂಗ್ಸು ಮತ್ತು ಚೆನ್ನಾಗಿರೋವಂಥ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಇದು ಎವ್ರಿ ಇಯರ್ ಪ್ರೊವೈಡ್ ಮಾಡ್ತಾರೆ ಕಿಡ್ಸಿಂದ, ಚೆನ್ನಾಗಿದೆ ನೋಡ್ಬೋದು. ಇದು ಅದೇನು ಓದಬೇಕು ನೋಡಿ, ಇದೇನೋ ಕೊಟ್ಟಿದ್ದಾರೆ ಹೆಸರು ಅಂತ. ಈ ಥರ ಕೊಟ್ಟಿರ್ತಾರೆ, ಮತ್ತು ಇದರಲ್ಲಿ ಆಕ್ಟಿವಿಟೀಸ್ ಕೂಡ ಮಾಡಿಸ್ತಾರೆ. ಇದೊಂಥರ ಚೆನ್ನಾಗಿರುತ್ತೆ ಬುಕ್ಸು ಮಕ್ಕಳಿಗೆ. ಇದು ಒಂದು ಅಗೇನ್ ನೋಡಿ, ಇದು ಸೆಕೆಂಡ್ ಬುಕ್. ಇದು ಸೆಕೆಂಡು, ಇದು ಲಾಸ್ಟ್. ನೀವು ಇದರಲ್ಲೂ ನೋಡ್ಬೋದು, ಈ ಥರ ಎಂಟಿ ಪೇಜ್ ಇರುತ್ತೆ. ಈ ಕಡೆ ಎಲ್ಲ ವರ್ಡಿಂಗ್ಸ್ ಕೊಟ್ಟಿರ್ತಾರೆ. ಇದು ಒಂದು ಕ್ರಾಫ್ಟ್ ಆಕ್ಟಿವಿಟಿ ಪ್ಯಾರೆಟ್ ಅಂತ. ಮೇ ಬಿ ಪ್ಯಾರೆಟ್ ಬಗ್ಗೆ ಇಲ್ಲ ಏನಾದರೂ ಆರ್ಟು ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಮತ್ತು ಡ್ರಾಯಿಂಗ್ಸು ಮಾಡಿಸ್ತಾರೆ. ಇದು ನೋಡಿ, ಎಲಿಮೆಂಟ್ಸ್ ಆಫ್ ಆರ್ಟ್ ಕಲರ್ ನೋಡ್ಬೋದು. ಇದೇ ರೀತಿ ಇರುತ್ತೆ. ಹಾಗೆ ಮತ್ತೆ ಇನ್ನೊಂದು 3ನೇ ಬುಕ್ ಕೊಟ್ಟಿದ್ದಾರೆ. ದಿಸ್ ಒನ್ ಆಲ್ಸೋ ಸೇಮ್. ಫ್ರೀ ಎಕ್ಸ್ಪ್ರೆಷನ್, ಕ್ರಾಫ್ಟ್ ಆಕ್ಟಿವಿಟಿ, ಲಯನ್, ಬಟರ್ಫ್ಲೈ ಅಂತ ಇದೆ ಅಗೇನ್. ಮತ್ತೆ ಇಲ್ಲಿ ಆರ್ಟ್ ಅಂಡ್ ಮ್ಯೂಸಿಕ್, ಮಂಡಲ ಅಂತ ಇದೆ. ಸಿ ಇದು ಫೈನಲಿ ಥರ್ಡ್ ಒನ್ ಇಷ್ಟಾಗಿದೆ. ಕಿಡ್ಸಿಲಿ ಅವ್ರ ಕಿಟ್ಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ. 2 ತಿಂಗಳಿಂದ ಚೆನ್ನಾಗಿ ಆಟೆ ಹೊಡೆದು ಆರಾಮಾಗಿ ಹೋಮ್ ವರ್ಕ್ ಏನು ಮಾಡಿಲ್ಲ ಮಗು. ಈ 4ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸ್ಕೂಲ್ಗೆ ನಾವು ಸಹ ಹೋಗ್ಬೇಕು, ಫಸ್ಟ್ ಡೇ ಹೋಗಿ ಬಿಟ್ಟು ಬರಬೇಕು. ಇಷ್ಟನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೇ ಥ್ಯಾಂಕ್ಸ್. ಥ್ಯಾಂಕ್ಸ್. ಬಾಯ್. ಬಾಯ್.